ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ಅತೃಪ್ತ ಆತ್ಮಗಳೇ ತುಂಬಿದೆ. ರಾಮಲಿಂಗಾರೆಡ್ಡಿ ಬಗ್ಗೆ ಕೆಎಸ್ ಈಶ್ವರಪ್ಪ ವ್ಯಂಗ್ಯದ ಮಾತು. ಹೌದು, ಕಾಂಗ್ರೆಸ್ನಲ್ಲಿ ಅತೃಪ್ತ ಆತ್ಮಗಳು ತುಂಬಾ ಇದೆ. ರಾಮಲಿಂಗಾರೆಡ್ಡಿ ಮೂಲಕ ಮೊದಲ ಆತ್ಮ ಹೊರಗೆ ಬಂದಿದೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಕಾಂಗ್ರೆಸ್ನಲ್ಲಿ ಅತೃಪ್ತ ಆತ್ಮಗಳು ಎಷ್ಟೋ ಇದೆ, ಆದರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಆ ಮಾತನ್ನ ಹೇಳಿಕೆಯನ್ನು ಕೊಡುವುದರ ಮುಖಾಂತರ ಅವರ ಅತೃಪ್ತ ಮಾತುಗಳನ್ನು ಹೊರಗೆ ಹಾಕಿದ್ದಾರೆ ಅಂತ ಕೆಎಸ್ ಈಶ್ವರಪ್ಪನವರು ವ್ಯಂಗ್ಯವಾಡಿದ್ದಾರೆ. ನೋಡಿ, ಈಗ ಏನು ಗಮನಿಸ್ತಾ ಇದ್ದೀವಿ, ಕಾಂಗ್ರೆಸ್ನಲ್ಲಿ ಕೆಲವರಿಗೆ ಬೇರೆಯವರು ಅಧಿಕಾರದಲ್ಲಿ ಕೂರೋದು ನೋಡೋಕೆ ಸಮಾಧಾನ ಇಲ್ಲ. 2 ವರ್ಷ ಪೂರೈಸಲ್ಲ, 2 ವರ್ಷ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಏನು ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರಲ್ಲ, 2 ವರ್ಷ ಕೂಡ ಅವರು ಪೂರೈಸೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ತಾವು ಅಧಿಕಾರ ಬಿಡೋಕೆ ತಯಾರಿಲ್ಲ. ಕಾಂಗ್ರೆಸ್ನ ಈಗಿನ ಪರಿಸ್ಥಿತಿ ನೋಡಿದ್ರೆ ಈ ಸರ್ಕಾರ ಖಂಡಿತವಾಗಿಯೂ ಕೂಡ 2 ವರ್ಷ ಪೂರೈಕೆ ಆಗೋದಿಲ್ಲ ಅಂತ ಭವಿಷ್ಯವನ್ನು ನೋಡಿದ್ರು. ಕೆಲವರಿಗೆ ಅವರೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಪೂರ್ಣ ವಿವರ ಯಾರು ಏನೆನ್ನೋದು ತಾನಾಗೆ ಹೊರಬರುತ್ತೆ, ಆದಷ್ಟು ಬೇಗ ಹೊರಬರುತ್ತೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರ ಅದು ಅವರೊಬ್ಬರ ತೀರ್ಮಾನ ಅಲ್ಲ. ಈ ಎಲ್ಲ ಬೆಳವಣಿಗೆ ಹಿಂದೆ ಬೇರೆಯವರು ಇದ್ದಾರೆ. ಆದಷ್ಟು ಬೇಗ ಅದು ಕೂಡ ಹೊರಗೆ ಬರುತ್ತೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಮುಂದೆ ಹೇಳ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಹಿಂದುತ್ವದ ಪ್ರಕಾರ ಅಧಿಕಾರಕ್ಕೆ ಬಹಳ ಬೇಗ ಚುನಾವಣೆ ಬರುತ್ತೆ. ಎಲ್ಲ ಹಿಂದುತ್ವವಾದಿಗಳು ಒಂದಾಗಬೇಕು. ರಾಜ್ಯದಲ್ಲಿ ಹಿಂದುತ್ವದ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ನೋಡಿ, ನೀವು ಯಾವಾಗ ಬಿಜೆಪಿ ಸೇರ್ತೀರಿ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಕಾಲ ಬರಲಿ ನೋಡೋಣ, ನಾನು ಕಾಯ್ತಾ ಇದ್ದೀನಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ನೋಡಿ, ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಪಾಪ ಹೆಂಗೆ ಅಂತಂದರೆ ಬಹಳ ಸಾಫ್ಟ್ ಕಾರ್ನರ್ ಮನುಷ್ಯ. ರಾಮಲಿಂಗಾರೆಡ್ಡಿ ಅವರು ಯಾರ ಜೊತೆ ಕಿರಿಕಿರಿ ಇಲ್ಲ ಅಥವಾ ಖ್ಯಾತೆ ತೆಗೆಯುವಂಥ ಮನುಷ್ಯ ಅಲ್ವೇ ಅಲ್ಲ. ಈಗ ನೋಡಿದ್ರೆ ಖ್ಯಾತೆ ಹೆಚ್ಚಾಗ್ತಾ ಇದೆ. ಇದು ಬಿಜೆಪಿಯ ಪಾಲಿಗೆ ಒಂದು ದೊಡ್ಡ ಬಿಸಿ ತುಪ್ಪದಂತೆ ಪರಿಣಮಿಸ್ತಾ ಇದೆ. ಯಾಕಂತಂದ್ರೆ ನೋಡಿ, ಆಡ್ಕೊಂಡು ನಗೋರ್ ಮುಂದೆ ಜಾರ್ ಬಿದ್ದಂಗೆ ಆಗಿದೆ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ. ಈಗಷ್ಟೇ ಏನು ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು 2 ವರ್ಷಗಳ ಕಾಲ ಅದ್ಧೂರಿಯಾಗಿ ಆಡಳಿತವನ್ನು ನಡೆಸಬೇಕು ಅಂತ ಅಂದುಕೊಂಡಿದ್ರು. ಆದರೆ ಈಗ ರಾಮಲಿಂಗಾರೆಡ್ಡಿ ಅವರು ಖಾತೆಗಾಗಿ ಒಂದು ಕಡೆ ಒಂದು ರೀತಿಯಾದಂಥ ಅಸಮಾಧಾನವನ್ನು ಸ್ಫೋಟಿಸ್ತಾ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುಸು ಮುರುಸು ಆಗ್ತಾ ಇದೆ. ಕೇವಲ ಇರುಸು ಮುರುಸು ಅಷ್ಟೇ ಅಲ್ಲ ಕಣ್ರಿ, ಈತ ಡಿ.ಕೆ. ಶಿವಕುಮಾರ್ ಅವರು ಪಾಪ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪಟ್ಟಂತಹ ಕಷ್ಟ ಅಷ್ಟಿಷ್ಟ ಅಲ್ಲ. ಆದರೆ ಆ ಕಷ್ಟಕ್ಕೆ ಪ್ರತಿಫಲ ಸಿಕ್ತು ಅಂತ ನಿಟ್ಟುಸಿರನ್ನು ಬಿಡುವಂತಹ ಸಂದರ್ಭದಲ್ಲೇ ಈಗ ಸಚಿವರು ಈ ರೀತಿ ಟ್ರಬಲ್ ಅನ್ನ ನೀಡ್ತಾ ಇರೋದು ಟ್ರಬಲ್ ಶೂಟರ್ಗೆ ಎಲ್ಲೋ ಒಂದು ಕಡೆ ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಈ ಗೊಂದಲವೇ ಈಗ ಬಿಜೆಪಿಗೆ ಒಂದು ಕಡೆ ಆಹಾರ ಆಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಾಗಿರ್ಬೋದು, ಸಿ.ಟಿ. ರವಿ ಅವರಾಗಿರ್ಬೋದು, ಕೆಎಸ್ ಈಶ್ವರಪ್ಪನವರಾಗಿರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ಮೇಲಿಂದ ಮೇಲೆ ಒಬ್ಬೊಬ್ಬರೇ ಈಗ ವ್ಯಂಗ್ಯವನ್ನು ಆಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ 2 ವರ್ಷ ರಾಜಕಾರಣ ಮಾಡೋದಕ್ಕೆ ನಿಮ್ಮ ನಾಯಕರೇ ಬಿಡೋದಿಲ್ಲ ಕಣ್ರಿ. ಮೇಲ್ನೋಟಕ್ಕೆ ಮಾತ್ರ ನೀವು ಮುಖ್ಯಮಂತ್ರಿ ಆಗಲಿ ಅಂತ ಹಿಂದಿನಿಂದ ಅರಸಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಮುಂದ್ಗಡೆ ಬಂದರೆ ಅವರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಒಗ್ಗಟ್ಟಿಲ್ಲ. ನೀವು ದಯಮಾಡಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟುಬಿಡಿ ಅಂತಲೂ ಕೂಡ ಬಿಜೆಪಿಯ ಹಲವು ನಾಯಕರು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ವ್ಯಂಗ್ಯವಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ಏನು ಕೆಎಸ್ ಈಶ್ವರಪ್ಪನವರು ಹೇಳ್ತಾ ಇರುವಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಹಳಷ್ಟು ಅತೃಪ್ತ ಆತ್ಮಗಳಿದೆ. ಪಾಪ ರಾಮಲಿಂಗಾರೆಡ್ಡಿ ಅವರು ಅವರ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಅವರು ಯಾವುದರಲ್ಲಿ ಅತೃಪ್ತಿಯನ್ನು ಹೊಂದಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಬಟ್ ಕೆಲವರು ಡಿ.ಕೆ. ಶಿವಕುಮಾರ್ಗೆ ಹಾಗೆ ಹೈಕಮಾಂಡ್ಗೆ ಹೆದರ್ಕೊಂಡು ಅವರ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಕೆಎಸ್ ಈಶ್ವರಪ್ಪನವರು ಮಾತಾಡ್ತಾ ಇರುವಂಥದ್ದು. ನೋಡ, ಇನ್ನು ಯಾರ್ಯಾರ ಪರಿಸ್ಥಿತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗುತ್ತೆ, ನಿಜಕ್ಕೂ ಕೂಡ ಅವರು ಅತೃಪ್ತರೇ ಆಗಿದ್ದಾರಾ? ಕೆಎಸ್ ಈಶ್ವರಪ್ಪನವರು ಹೇಳಿದಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತಹ ಪರಿಸ್ಥಿತಿ ಉಲ್ಬಣ ಆಗಿದೆಯಾ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.